ಟಿವಿ9 ಜೊತೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಟಿವಿ9 ನಲ್ಲಿ ನೋಡೋಣ ಬನ್ನಿ. ಮೇಡಮ್, ನಾನು ಮೊದಲನೇ ದಿನ ನಾನು ಶೋಗೆ ಹೋಗಿದ್ದ ದಿನಾನೇ ಅನ್ಕೊಂಡಿದ್ದೆ, ನನ್ನ ಫ್ರೆಂಡ್ ವಿನಯ್ಗೂ ಹೇಳಿದ್ದು ಅದನ್ನೇ, ನಾನು ಒಂದು ಕೈ ನಂದಾಗಿದ್ರೆ ಇನ್ನೊಂದು ಕೈ ನಿಂದಾಗಿರ್ಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಒಂದು ಕೈ ನಂದಾಗಿತ್ತು. ಆ್ಯಂಡ್ ಸುದೀಪ್ ಸರ್ ಕೈ ಹಿಡ್ಕೊಳ್ಳೋದೇ ಒಂದು ಅದೃಷ್ಟ ಮೇಡಮ್. ಅವ್ರನ್ನ ಪ್ರತಿ ವಾರ ಅವ್ರನ್ನ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಏನಾದರೂ ಈ ವಾರ ಏನಾದರೂ ತಪ್ಪು ಮಾಡಿದ್ದಾನ, ಏನಾದ್ರು ಕ್ಲಾಸ್ ಇದೆಯಾ ನನಗೆ ಅನ್ನೋ ರೀತಿ ನಾನು ವೆಯ್ಟ್ ಮಾಡ್ತಿದ್ದೆ. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿ ಅವ್ರ ಕೈಯನ್ನು ಹಿಡ್ಕೊಂಡು ಅವ್ರ ಕೈಯಿಂದ ನನ್ನ ಕೈ ಎತ್ತಿ ನನ್ನ ಗೆಲುವನ್ನು ಹೇಳಿದ್ರಲ್ಲ, ದಟ್ ಈಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಆ್ಯಂಡ್ ಈ ಒಂದು ಟ್ರೋಫಿ ಏನಿದೆ ಒಂದು ವಾರದಿಂದ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಟಿದ್ರು. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇಷ್ಟು ದಪ್ಪ ಇರ್ಬೋದಾ, ಓಕೆ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ಅಂದರೆ ಸುಮ್ಮನೆ ನನಗೆ ನಾನೇ ಅನ್ಕೋತಾ ಇದ್ದೆ, ಕರಿತಾ ಇದೆಯಾ, ಬರ್ತೀನಿ ಇನ್ನೊಂದು ವಾರ ತಡ್ಕೋ, ಆಯಿತು ಬರ್ತೀನಿ, ಫಿನಾಲೆ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಅದೆಲ್ಲೂ ಸುಳ್ಳಾಗಲಿಲ್ಲ. ನನ್ನ ನಂಬಿಕೆ, ನನ್ನ ಕೆಪಾಸಿಟಿ, ನನ್ನ ಮೇಲಿರೋ ನನ್ನ ಕಾನ್ಫಿಡೆನ್ಸು ಅದು ಪ್ರೂವ್ ಆಯಿತು. ಆ್ಯಂಡ್ ಹಿಯರ್ ಇಟ್ ಈಸ್. ಅಪ್ಪ ಇದ್ದಿದ್ರೆ ಇವತ್ತು ಎಷ್ಟು ಖುಷಿಯಾಗಿರ್ತಾ ಇದ್ರು, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಈ ಒಂದು ಕ್ಷಣದಲ್ಲಿ. ಅಮ್ಮ ಎಲ್ಲರೂ, ನಿಮ್ಮ ಫ್ಯಾಮಿಲಿ ಇಡೀ ಎಲ್ಲರೂ ಎಷ್ಟು ಖುಷಿ ಪಟ್ಟರು, ಎಷ್ಟು ಸಂಭ್ರಮ ಪಟ್ಟರು. ನಮ್ಮಪ್ಪ ತುಂಬ ಖುಷಿ ಪಟ್ಟಿರೋರು. ಅವ್ರು ಯಾವತ್ತಿಗೂ ಒಂದು ಮಾತು ಹೇಳ್ತಾ ಇದ್ರು, ನನ್ನ ಮಗ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಯಾಕೆ ಅವ್ನಿಗೇನು ಗೆಲುವು ಸಿಗ್ತಿಲ್ಲ, ಅವನ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ ಹೋಗಿ ಏನೋ ಬಿಗ್ ಬಾಸ್ ಒಳಗಡೆ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗೋಕ್ಕಾಗಲ್ಲ, ಅಪ್ಪ ಬರುತ್ತೆ, ಟೈಮ್ ಬರುತ್ತೆ ಅಂತ ಹೇಳ್ತಿದ್ದೆ. ಟೈಮ್ ಬಂತು, ಬಟ್ ಅವರಿಲ್ಲ, ಅದೊಂದು ಬೇಜಾರು. ಬಟ್ ಅವರು ಮೇಲ್ಗಡೆಯಿಂದ ಭಾಳ ಖುಷಿಯಿಂದ ಭಾಳ ಹೆಮ್ಮೆಯಿಂದ ನೋಡ್ತಾ ಇರ್ತಾರೆ. ನನ್ನ ಮಗ ಏನೇ ಆಗಿದ್ರು ಅವನಾಗೆ ಇದ್ದು ಗೆದ್ದು ಬಂದ ಅನ್ನೋ ಒಂದು ಹೆಮ್ಮೆ ಅವ್ರಿಗಿರುತ್ತೆ. ನನಗೆ ನಮ್ಮಪ್ಪನ ಪ್ರೌಡ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಅಂತೂ ಇದೆ. ಆ್ಯಂಡ್ ಅಮ್ಮಂಗೆ ನನಗೆ ಯಾವಾಗಲೂ, ಇವತ್ತು ಆ್ಯಕ್ಚುಲಿ ಇದು ರೆಂಟೆಡ್ ಹೌಸು, ಬಾಡಿಗೆ ಮನೇಲಿದ್ದೀನಿ. ಅವ್ರಿಗೆ ಒಂದು ಒಳ್ಳೆ ಮನೆ ಅವ್ರಿಗೋಸ್ಕರ ಮಾಡಿಕೊಡ್ಬೇಕು, ಅವ್ರನ್ನ ಇರ್ಸೋಕ್ಕೋಸ್ಕರ ಅನ್ನೋದು ನನ್ನ ಆಸೆ. ಅದು ಅತಿ ಶೀಘ್ರದಲ್ಲೇ ಈಡೇರುತ್ತೆ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವ್ರಿಗೆ ಮಾವ ಆಗಿರೋದು ಲಕ್ ತಂದು ಕೊಡ್ತಾ. ಅಫ್ಕೋರ್ಸ್ ಈಗ ಶ್ರೀಕೃಷ್ಣ ಹುಟ್ಟಿದ್ದಾದ್ಮೇಲೆ ಅವ್ರ ಮಾವನಿಗೆ ಲಕ್ ಇರಲಿಲ್ಲ, ಲಕ್ಕೆಲ್ಲ ಹೊರಟೋಯ್ತು. ಅಂದರೆ ಮಾವನ ಸಾಯಿಸೋದೇ ಅಳಿಯ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಕಾರ್ತಿಕ್ ಮಹೇಶ್ ಅವರು ಆ ಫ್ರೇಮಲ್ಲಿ ಏನು ಅಳಿಯನ್ನ ನೋಡ್ಬಿಟ್ರು, ಅವಾಗಿಂದ ಲಕ್ಕು ಬೇರೆ ಕಡೆ ಹೊರಟೋಯ್ತು. ನಾನು ಬಿಗ್ ಬಾಸ್ ಒಂದು 5 ವಿಶಸ್ ಅಂತ ಕೇಳಿದಾಗ ನಾನು ಕೇಳಿದ್ದೆ ಅದನ್ನು. ಒಂದು, ನನ್ನ ತಂಗಿ ಜೊತೆ ಮಾತಾಡಬೇಕು, ಇನ್ನೊಂದು 3-4 ವಿಶ್ ಕೇಳಿದ್ದೆ ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಅವ್ರ ಬಾಯಲ್ಲಿ ಹಾಡು ಕೇಳಬೇಕು, ನಾನು ಡೊಳ್ಳು ಡ್ಯಾನ್ಸ್ ಮಾಡಬೇಕು ಅನ್ನೋದೆಲ್ಲ ಕೇಳಿದ್ದೆ. ಸುದೀಪ್ ಸರ್ ಇದು ಬಿಗ್ ಬಾಸ್ ಈ ಒಂದು ಆಸೆನ ಈಡೇರಿಸಿದ್ರು. ನನಗೆ ತುಂಬ ಖುಷಿ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನನಗೆ ಆ ಒಂದು ನ್ಯೂಸ್ ಬರೋದಕ್ಕೋಸ್ಕರನೇ ಒಂದು 4 ದಿನ ಲೇಟಾಗಿ ಸಿಕ್ತು ನನ್ನ ತಂಗಿ ಡೆಲಿವರಿ ಆಗಿದ್ದು. ಅದನ್ನೇ ಅಯ್ಯೋ ಡೈಲಿ ಬೆಳಗ್ಗೆ ನಾನು ಇವಾಗಾಯ್ತಾ ಹೇಗಾಯಿತು ಅಂತ ನಾನು ಬಿಗ್ ಬಾಸ್ನ ಕೇಳ್ಕೊತಾ ಇದ್ದೆ. ಇದೊಂದು ವಿಷಯ, ಅವ್ರನ್ನ ತೋರಿಸಿದ್ಮೇಲೆ ಅಂತೂ ಆ್ಯಕ್ಚುಲಿ ಅವ್ನು ಹುಟ್ಟಿದ್ದೆ ನನ್ನ ಲಕ್ಕಿ ಚಾಮ್. ಅವನು ಒಳಗಡೆ ಸಖತ್ ಪಾಸಿಟಿವಿಟಿ ನನಗೆ ಕೊಡ್ತು, ಸಖತ್ ಧೈರ್ಯ ಕೊಡ್ತು, ಎಲ್ಲ ಚೆನ್ನಾಗಾಯ್ತಪ್ಪ ಅಂತ. ಇನ್ನು ಅವ್ನು ನೋಡಿದ್ಮೇಲಂತೂ, ಅವನನ್ನು ನೋಡಿದ್ಮೇಲೆ ನನ್ನ ತಂಗಿ ಜೊತೆ ಮಾತಾಡಿದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಕೊಟ್ಟೋಯ್ತು ನನಗೆ. ಅಪ್ ಟು 50 ಡೇಸ್ ಕಾರ್ತಿಕ್ ಹೀರೋ ಆಗಿದ್ರು ಮನೆಯಲ್ಲಿ ಹೊರಗಡೆ ಕೂಡ. ಆದರೆ 50 ಡೇಸ್ ಆದ ನಂತರ ಕಾರ್ತಿಕ್ ಎಲ್ಲೋ ಲೋ ಆಗ್ತಾ ಬಂದರು. ಯಾಕೆ, ಏನಾಯಿತು ಕಾರ್ತಿಕ್ ಅವ್ರಿಗೆ ಆ ಸಂದರ್ಭದಲ್ಲಿ ಅಂತ? ಇಲ್ಲ, ನಾನು ಆ್ಯಕ್ಚುಲಿ 50 ಡೇಸ್ ಆದಮೇಲಲ್ಲ, ಲಾಸ್ಟ್ 2 ವೀಕ್ಸ್ ಲಾಸ್ಟ್ 3 ವೀಕ್ಸ್ ಸ್ವಲ್ಪ ಲೋ ಆಗಿದ್ದು ನಿಜ. ಯಾಕಂತಂದರೆ ತುಂಬ ಟಾರ್ಗೆಟ್ ಫೀಲ್ ಆಗ್ತಿತ್ತು ನನಗೆ. ಸೊ ಯಾಕೆ ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಮಾತು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಎಲ್ಲಿ ನನಗೆ ಯಾರೋ ಟಾಸ್ಕ್ ಅಂದರೆ ನಾನು ಗೆಲ್ತೀನಿ, ನಂಗೆ ಟಿಕೆಟ್ ಸಿಕ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರನೋ ಏನೋ ಗೊತ್ತಿಲ್ಲ, ಅಥವಾ ನಾನು ಹೋದರೆ ಟಾಸ್ಕ್ ಹೊಡಿತೀನಿ ಅನ್ನೋ ಒಂದು ಭಯ. ಅದಕ್ಕೋಸ್ಕರ ಎಷ್ಟೊಂದು ಜನ ನನಗೆ ಟಾಸ್ಕಲ್ಲಿ ಆಪರ್ಚುನಿಟಿನೇ ಕೊಟ್ಟಿಲ್ಲ ಟಿಕೆಟ್ ಫಿನಾಲೆ ಇದ್ದಾಗ. ದಟ್ ಪುಟ್ ಮೀ ಡೌನ್ ಆ್ಯಕ್ಚುಲಿ. ಒಂದು ಕಡೆ ಬೈದಿಂದ ಹಿಂಗೆ ಮಾಡ್ತಿದ್ರೆ ಅಂತಂದ್ರೂ ಆಪರ್ಚುನಿಟಿ ಸಿಗ್ತಿಲ್ವಲ್ಲ, ಎಲ್ಲಿ ನಾನು ಕಾಣಿಸ್ಕೊಳ್ಳೋಕ್ಕಾಗಲ್ವೋ, ಎಲ್ಲಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗಲ್ವೋ ಅನ್ನೋ ಇದರಿಂದ ತುಂಬ ಲೋ ಆಗಿದ್ದೆ.
ಅದ್ರ ಹಿಂದಿನ ವಾರನೂ ಸುಮಾರು ಟಾರ್ಗೆಟ್ಗಳಾಗ್ತಿತ್ತು. ನನ್ನ ಮುಂದೆ ಹಿಂಗಿದ್ರೆ ಹಿಂದ್ಗಡೆ ಸುಮಾರು ನಗೋರು, ನನ್ನ ಬಗ್ಗೆ ಆಡ್ಕೊಂಡು ನಗೋರು, ನನ್ನ ಬಗ್ಗೆ ಮಾತಾಡೋರು. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಬಟ್ ಬೇಜಾರಾಗ್ತಿದ್ದು ಒಂಟಿಯಾಗೋದ್ನಲ್ಲ ಅಂತ. ಬಟ್ ನನ್ನ ನಾಟಕ ನಾನು ಎಲ್ಲೂ ಮೋಸ ಮಾಡಿಲ್ಲ, ಎಲ್ಲ ಪ್ರೂವ್ ಮಾಡುತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ಆರೋಪಗಳು ಕೇಳಿಬಂತು, ಟ್ರೋಲ್ಸ್ಗಳಲ್ಲಾಗಿರ್ಬೋದು, ಮೀಮ್ಸ್ಗಳಲ್ಲಾಗಿರ್ಬೋದು. ಅಂದರೆ ಫ್ರೆಂಡ್ಶಿಪ್ನ ಕಾರ್ತಿಕ್ ಅವರು ಗೇಮ್ಗೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಮತ್ತು ಪ್ಲೇ ಬಾಯಿ ಅಂತ ಹೇಳ್ಬಿಟ್ಟು ಒಬ್ಬರು ಆದಮೇಲೆ ಇನ್ನೊಬ್ಬರು, ಆ ಥರ ಮಾತುಗಳೆಲ್ಲ ಕೇಳಿಬಂತು ನಿಮ್ಮ ಬಗ್ಗೆ. ಸೊ ಅದ್ರ ಬಗ್ಗೆ ಫ್ರೆಂಡ್ಶಿಪ್ನ ನಾನು ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ. ನಾನು ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಫ್ರೆಂಡ್ಶಿಪ್ಗೋಸ್ಕರ ನಾ ಯಾರನ್ನ ನಾಮಿನೇಟ್ ಮಾಡಿದೆ, ಆ ನಾಮಿನೇಟ್ ಮಾಡಿದವ್ರಿಗೋಸ್ಕರನೇ ನಾನು ಒಂದು ಟೈಮಲ್ಲಿ ಅವ್ರ ಕಾಲು ಏಟಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಾಮಿನೇಟ್ ಆಗೋದಕ್ಕೆ ರೆಡಿ ಆಗಿದ್ದೆ. ನಾನು ನಾಮಿನೇಟ್ ಆದೆ ಕೂಡ. ನಾನು ಡಿಬೇಟ್ ಮಾಡಿದರೆ ಇನ್ನೊಬ್ರು ಯಾರಿದ್ರು ಅವ್ರ ಜೊತೆ ಗೆಲ್ಲೋದು ನನಗೆ 2 ನಿಮಿಷದ ಕೆಲಸ. ನಾನು ಡಿಬೇಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅವರಿಗೋಸ್ಕರ ನನ್ನ ನಾಮಿನೇಟ್ ಆಗೋಕ್ಕೆ ರೆಡಿ ಇದ್ದೆ. ಎಲ್ಲೋ ಒಂದು ಕಡೆ ಅವ್ರ ಆಟ ಸ್ಲೋ ಅಂತ ಅನ್ನಿಸ್ದಾಗ ನಾನು ನನ್ನ ಕೆಲಸ ಏನು, ನಾಮಿನೇಟ್ ಮಾಡಬೇಕು ಅಂತ ಹೇಳೋದು, ಮಾಡಬೇಕಾಗಿರೋದು ಅದನ್ನು ನಾನು ಮಾಡಿದೆ. ನಾನು ಅದನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಅವ್ರಿಗೆ ಹೇಳಿದ್ದೆ ಕೂಡ, ಯಾವಾಗ ನಾನು ನಾಮಿನೇಟ್ ಏನೋ ಅವ್ರಿಗೋಸ್ಕರ ನಾನು ನಾಮಿನೇಟ್ ಆಗೋಕ್ಕೆ ರೆಡಿ ಇದ್ದೆ, ಅವಾಗಲೇ ಹೇಳಿದ್ದೆ, ಯಾವಾಗ ನಿನ್ನ ಆಟ ಸ್ಲೋ ಆಗುತ್ತೋ ಆವಾಗ ನನಗನ್ಸಿದ್ರೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನಾನು ಅದನ್ನು ಮಾಡಿದೆ. ನನಗೆ ಬೇಜಾರಾಗಿದ್ದು ಅವ್ರಿಗೆ ಬೇಜಾರಾಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಬಟ್ ಅದ್ರ ಬಗ್ಗೆ ಯಾವ ರಿಗ್ರೆಟು ಇಲ್ಲ. ಏನಾಗಬೇಕಾಗಿತ್ತೋ ಎಲ್ಲ ನಾನೇ ಮಾಡಿದ್ದು, ಬೇಜಾರು ಮಾಡ್ಕೊಂಡಿದ್ದು ನಾನೇ, ಎಲ್ಲ ನಾನೇ. ಆ್ಯಂಡ್ ಇನ್ನು ಈಗ ಒಬ್ಬರಾದ್ಮೇಲೆ ಒಬ್ಬರು ಅಂತೇನೋ ಮಾತಾಡಿದ್ರು. ನನಗೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ಹೇಳ್ತಾರೆ ಅಂತ. ಫ್ರೆಂಡ್ಶಿಪ್ ನಾನು ಅಲ್ಲಿ ಕಂಫರ್ಟಬಲ್ ಆಗಿದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಟ್ ವಾಸ್ ಜೆನ್ಯೂನ್. ಯಾವಾಗ ನಾನು ಮಾಡಿದ್ದೆಲ್ಲ ಅವರಿಗೆ ತಪ್ಪು ಅಂತ ಅನ್ನಿಸ್ದಾಗ ವಿಚಾರಗಳು ಡಿಫ್ರೆಂಟ್. ನನ್ನ ಪರ್ಸ್ಪೆಕ್ಟಿವ್ ಬೇರೆ, ಅವ್ರ ಪರ್ಸ್ಪೆಕ್ಟಿವ್ ಬೇರೆ, ನನ್ನ ವಿಚಾರ ಬೇರೆ, ಅವ್ರ ವಿಚಾರ ಬೇರೆ, ನಾನು ನೋಡೋಂಥ ದೃಷ್ಟಿಕೋನ ಬೇರೆ, ಅವ್ರು ನೋಡೋಂಥ ದೃಷ್ಟಿಕೋನ ಬೇರೆ. ಅದಕ್ಕೆ ಸ್ವಲ್ಪ ಇಬ್ಬರು ಸೆಪ್ರೇಟಾಗೇ ಇದ್ವಿ. ಅದಾದಮೇಲೆ ನಾನು ಇನ್ನೊಬ್ಬರ ಜೊತೆ ಕ್ಲೋಸ್ ಆದೆ. ಅಲ್ಲಿದ್ದಾಗ ಯಾರ ಜೊತೆನಾದರೂ ತನಿಷಾ ಜೊತೆನೂ ನಾನು ಕ್ಲೋಸ್ ಆಗಿದ್ದೆ, ಆ್ಯಂಡ್ ನಮ್ರತಾ ಅವ್ರ ಜೊತೆನೂ ಕ್ಲೋಸ್ ಆಗಿದ್ದೆ. ಒಬ್ಬರಾದ್ಮೇಲೆ ಒಬ್ರು ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಲ್ಲಿದ್ದವ್ರು ಎಲ್ಲ ಸಿರಿ ಅಕ್ಕ ಇದ್ದರು ನನ್ನ ಜೊತೆ. ಅವ್ರು ಯಾವಾಗಲೂ ತುಂಬ ಅವರೇ ಹೇಳಿದರು, ನಂಗೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಅಂತ. ಓಪನ್ ಆಗಿ ಹೇಳಿಲ್ಲ, ಹೋಗು ಅಂತ ಅಂದ್ಬಿಟ್ಟು ಹೇಳಿದರು. ಆ ಮಾತನ್ನು ಪ್ರೂವ್ ಮಾಡಿದ್ದೀನಿ. ಸೊ ನಾನು ಹೇಳ್ದಂಗೆ ಅವರೆಲ್ಲ ಜೊತೆಗಿದ್ದರು. ಯಾರೋ ಇಬ್ಬರ ಜೊತೆ ನಾನು ಹೆಲ್ದಿಯಾಗಿ ಫ್ಲರ್ಟ್ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಏನು ಹೇಳಿದ್ರು ಎಲ್ಲರೂ ಕೂಡ ನೀವು ಕಪ್ಪಿಟ್ಕೊಂಡು ಆಚೆ ಬಂದ ತಕ್ಷಣ? ಸ್ಪರ್ಧಿಗಳು ಎಲ್ಲರೂ ಖುಷಿ ಪಟ್ಟರು. ಅವರು ಅದನ್ನೇ ಹೇಳಿದ್ರು, ನೋಡು ತಮ್ಮಯ್ಯ ನಾನು ಹೇಳಿದ್ದೆ ನೋಡು ಅಂತಂದರು. ಅವರ ನಂಬಿಕೆ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ. ಆ್ಯಂಡ್ ವಿನಯ್ನೂ ಅಷ್ಟೇ. ನಾನು ಅಲ್ಲಿ ಅವ್ನು ಈಚೆ ಹೋದ್ರೂ ಹಿ ವಾಸ್ ಸೇಯಿಂಗ್ ದಟ್ ಮಚ್ಚ ಒಂದು ಕೈ ನಿಂದಿದೆ ಪರವಾಗಿಲ್ಲ ಹೊಡ್ಕೊಂಡು ಬಾ ಅಂತ ಹೇಳ್ತಿದ್ದ. ಅವ್ರ ಪ್ರೀತಿ ಅಷ್ಟೇ ಅದು. ಹೊರಗಡೆ ಹೋದ್ರೂ ತನಿಷಾನು ಅಷ್ಟೇ. ಹೊರಗಡೆ ಬಂದ ಮೇಲೆ ನಾನು ಅವಳನ್ನ ಬಿಟ್ಕೊಟ್ರು, ಆಟಕ್ಕೋಸ್ಕರ ಅವಳನ್ನ ಬಿಟ್ಕೊಟ್ರು, ಅವಳು ನಾನು ಈಚೆ ಬಂದ ಮೇಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಹರ್, ತನಿಷಾಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ತುಂಬ ಖುಷಿಪಟ್ಟರು. ನನ್ನ ಗೆಲುವನ್ನು ಅವ್ರ ಗೆಲುವು ಥರ ನೋಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ. ಸಂಗೀತ ಅವ್ರೇನು ಹೇಳಿದ್ರು ಅಂತ? ಇಲ್ಲ, ಅವರು ಏನು ಹೇಳಿಲ್ಲ. ಶಿ ವಿಶ್ಡ್ ಮೀ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಅಂತಂದ್ರು ಅಷ್ಟೇ. ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಮುಂದುವರಿಯುತ್ತಾ? ನಾನು ಒಳಗಡೆ ಇದ್ದಾಗೇನೆ ಹೇಳಿದೆ, ಲೆಟ್ರ್ ಬರೆದಾಗೂ ಹೇಳಿದೆ, ನಾನು ಈಗಲೂ ಸೋಲಕ್ಕೆ ರೆಡಿ ಫ್ರೆಂಡ್ಶಿಪ್ಗೋಸ್ಕರ. ನಿಮ್ಮ ಫ್ರೆಂಡ್ಶಿಪ್ಪನ್ನು ಎಲ್ಲೂ ಉಪಯೋಗಿಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಮುಖದಲ್ಲಿ ಒಂದು ನಗು, 4 ಚೆನ್ನಾಗಿ ಮಾತಾಡಿದ್ರೆ ಸಾಕು, ಇರೋದು 1 ವಾರ ಅಂತ ಹೇಳಿದ್ದೆ. ಬಟ್ ಮಾರನೇ ದಿನ ಮತ್ತೆ ಸಣ್ಣ ವಿಷಯಕ್ಕೆ ಮತ್ತೆ ಜಗಳ ಆಯಿತು. ಸೊ ಹಂಗೆ ಇದ್ರೇ ಒಳ್ಳೇದು. ನಿಮಗೆ ಟಿಶ್ಯೂ ಪೇಪರ್ ಅಂತ ಹೇಳ್ತಾ ಇದ್ರು ಹೊರಗಡೆ ಎಲ್ಲರೂ ಸಹ, ಅಂದರೆ ಯೂಸ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಥರ ಬಿಸಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಟಿಶ್ಯೂ ಪೇಪರ್ ಥರ ಯಾರು ಯೂಸ್ ಮಾಡ್ಕೊಂಡು ಬಿಸಾಕಿದ್ದಾರೆ ಅಂತ ನನಗೊತ್ತು. ಒಳಗಡೆ ನನ್ನನ್ನು ಯಾರು ಉಪಯೋಗಿಸ್ಕೊಂಡು ಸಮಯಕ್ಕೆ ತಕ್ಕಂಗೆ ಮಾತಾಡಿದ್ರು ಅಂತ, ನನ್ನನ್ನು ಉಪಯೋಗಿಸ್ಕೊಂಡ್ರು ಅಂತ ನಾನು ಹೇಳಕ್ ಹೋಗಲ್ಲ.
ನನಗೆ ಗೊತ್ತಿಲ್ಲ ಮೇಡಮ್. ಅಯ್ಯೋ, ಆ ರೀತಿ ಎಲ್ಲ ಹೇಳಿದ್ರೆ ನಾನು ಏನು ಹೇಳಿ. ಇಲ್ಲ, ನಾನು ಯಾರನ್ನು ಉಪಯೋಗಿಸ್ಕೋಬೇಕು ಅನ್ನೋದು. ನನ್ನನ್ನು ಟಿಶ್ಯೂ ಪೇಪರ್ ತವ್ರು ಉಪಯೋಗಿಸ್ಕೊಂಡ್ರು ಅಂತನಾ? ಪಾಪ. ಅಲ್ಲ, ಆ ಟಿಶ್ಯೂ ಪೇಪರ್ ವ್ಯಾಲ್ಯೂ ಗೊತ್ತಾಗುತ್ತಲ್ಲ ಮೇಡಮ್. ಬಿಸಾಕಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಮಗೆ ಇದೊಂದೇ ಉತ್ತರ ಅಷ್ಟೇ, ಇನ್ನೇನು ನಾನು ಯಾರಿಗೂ ಏನು ಉತ್ತರ ಕೊಡೋಕ್ಕಾಗಲ್ಲ. ಇದೊಂದು ಉತ್ತರ. ನನ್ನ ಸಪೋರ್ಟು, ಜನಗಳ ಸಪೋರ್ಟು, ಅವ್ರ ಪ್ರೀತಿ ನನ್ನ ಮೇಲೆ ಏನಿದೆ ಅದು ಇಲ್ಲಿವರೆಗೂ ಕರ್ಕೊಬಂದಿದೆ. ಉಪಯೋಗಿಸ್ಕೊಂಡವ್ರು ಉಪಯೋಗಿಸ್ಕೊಳ್ಳಿ ಬಿಡಿ, ಅದಕ್ಕೇನಂತ. ಕೊನೆ ಮೂಮೆಂಟ್ವರೆಗೂ ನಿಮ್ಗೆ ಅನಿಸಿತ್ತಾ ನಾನು ವಿನ್ ಆಗ್ತೀನಿ ಅಂತ? ನನಗೆ ಲಾಸ್ಟ್ ಬಟ್ 1 ವೀಕಲ್ಲಿ ನಾನು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗಿದ್ದು ನಿಜ. ಫಿನಾಲೆ ವೀಕ್ಗೆ ದುಡ್ಡು ತಂದು ಕೊಡೋಕ್ಕೋಸ್ಕರ ಒಂದಷ್ಟು ಟಾಸ್ಕ್ಗಳು ಆಡ್ತೀವಿ. ಅದರಲ್ಲೂ ಯಾರೂ ನನ್ನ ಹೆಸರು ತಗೋತಾ ಇರಲಿಲ್ಲ. ನಾನು ವರ್ತೂರವ್ರಿಗೆ ಕೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಆ ಒಂದು ಟಾಸ್ಕ್ ಕೇಳಿಸ್ತೀನಿ. ಅದನ್ನು ಗೆದ್ದ ಮೇಲಂತೂ ಯಾವ ರೇಂಜಿಗೆ ಕಾನ್ಫಿಡೆನ್ಸ್ ಬಂತು ಅಂದರೆ, ನನಗೆ ಪ್ರತಿ ವೀಕಲ್ಲೂ ಟಾಸ್ಕ್ ಗೆದ್ದಾಗ ನನಗೆ ಬರ್ತಾಯಿದ್ದಿದ್ದು ಕಾನ್ಫಿಡೆನ್ಸೇ ಬೇರೆ. ಅದು ಬಿಟ್ಟರೆ ಎಲ್ಲರ ಜೊತೆ ಮಾತಾಡೋಕ್ಕೆ ಆಬ್ವಿಯಸ್ಲಿ ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿ ಗೆದ್ದಾಗ ಟಾಸ್ಕೇ ಎಲ್ಲ ಅಲ್ಲದೇ ಇರಬಹುದು. ಅಫ್ಕೋರ್ಸ್ ದಿಸ್ ಇಸ್ ಪರ್ಸ್ನಾಲಿಟಿ. ಬಟ್ ಆ ಟಾಸ್ಕ್ ನನಗೆ ಗೆದ್ದಾಗ ತುಂಬ ಕಾನ್ಫಿಡೆನ್ಸ್ ಕೊಡ್ತಾಯಿತ್ತು. ಆ ಟಾಸ್ಕ್, ಕೊನೆಯ ಟಾಸ್ಕ್ ಯಾವುದು ನಾನು ಗೆದ್ದೆ, ಅದು ಸಖತ್ ಕಾನ್ಫಿಡೆನ್ಸ್ ಕೊಡ್ತು ನನಗೆ. ನಂಬಿಕೆ, ಮೊದಲನೇ ದಿನದ ನಂಬಿಕೆ ಕೊನೆವರೆಗೂ ಇತ್ತು. ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ಲೋ ಆಯಿತು, ಟಾರ್ಗೆಟ್ ಫೀಲ್ ಆಗ್ತಿತ್ತು ಅಂತ. ಬಟ್ ವಾಪಸ್ ಬಂದಮೇಲೆ ಐ ಕ್ಯಾನ್ ಸಿ ದಟ್, ನನ್ನ ಕಾನ್ಫಿಡೆನ್ಸ್ ನೋಡಿ ಐ ಕ್ಯಾನ್ ಸಿ ದಟ್, ಐ ಕುಡ್ ಸಿ ದಟ್. ಹೊರಗಡೆ ಬಂದಮೇಲೆ ಯಾವ ವಿಷಯ ಕೇಳಿ ಶಾಕ್ ಆಯಿತು ಕಾರ್ತಿಕ್ಗೆ? ಯಾಕಂದರೆ ತುಂಬ ಶಾಕಿಂಗ್ ನ್ಯೂಸ್ಗಳಿದೆ ನಿಮ್ಮ ಸೀಸನ್ದು. ನನಗೆ ಯಾವುದು ಶಾಕ್ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಒಳಗಡೆನೆ ಸುಮಾರಷ್ಟು ನೋಡಿದ್ದೆ, ಸುಮಾರಷ್ಟು ಹಿಂದೆಯಿಂದ ಮಾತುಗಳು ಬರ್ತಾಯಿತ್ತು. ಅದು ಯಾವುದು ಶಾಕ್ ಅಂತ ಅನ್ನಿಸ್ಲಿಲ್ಲ ನನಗೆ. ಶಾಕ್ ಅಲ್ಲ, ಎಕ್ಸೈಟ್ ಆಗಿತ್ತು ನೋಡಿ ಅಭಿಮಾನಿಗಳ ಪ್ರೀತಿ, ಅವರು ಕೊಟ್ಟಂಥ ಸಪೋರ್ಟು. ನಾನು ಇದನ್ನು ಜಾಸ್ತಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನನ್ನ ಕೆಲಸಗಳ ಮೂಲಕ ನನ್ನ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಷ್ಟೇ. ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕ್ಕೋಗಲ್ಲ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಗೆಲ್ಲೋದಕ್ಕೆ ವಿನಯ್ ಕೂಡ ಕಾರಣನಾ? ಬಿಕಾಸ್ ಅವರು ಮನೆಯಲ್ಲಿ ವಿಲನ್ ಆಗಿದ್ರು, ಅದರಿಂದ ಕಾರ್ತಿಕ್ ಹೀರೋ ಆದರು. ಸೊ ಅಫ್ಕೋರ್ಸ್ ನೀವು ಕೊನೆಯವರೆಗೂ ಇಬ್ಬರೂ ಒಂದು ಕೈ ನಂದಾಗಿದ್ರೆ ಒಂದು ಕೈ ಅವಂದಾಗಿರಬೇಕು ಅಂತ ಹೇಳ್ಕೊಂಡೇ ಬಂದಿದ್ರಿ. ಆಚೆ ಬಂದಮೇಲೂ ಸಹ ವಿನಯ್ ಅವ್ರದ್ದು ನಾನು ರಿಯಾಕ್ಷನ್ ನೋಡ್ತಾ ಇದ್ದೆ, ನನ್ನ ಫ್ರೆಂಡ್ ಗೆದ್ದಿದ್ದಾನೆ, ನನಗೆ ಅದೇ ಖುಷಿ ಅಂತ ಹೇಳ್ತಾ ಇದ್ರು. ಅಫ್ಕೋರ್ಸ್ ಎಸ್. ನಾನು ಲಾಸ್ಟು 4 ವಾರಗಳಿಂದ, ಅದಕ್ಕೂ ಮುಂಚೆ ತುಂಬ ಟಫ್ ಫೈಟ್ ಆಗ್ತಿತ್ತು ನನಗೂ ಅವನಿಗೂ. ನಾನು ಅವನನ್ನು ನಾಮಿನೇಟ್ ಮಾಡ್ತಿದ್ದೆ, ಅವ್ನು ನನ್ನನ್ನು ನಾಮಿನೇಟ್ ಮಾಡ್ತಿದ್ದ, ಎಲ್ಲ ಇತ್ತು. ಬಟ್ ಲಾಸ್ಟ್ ಒಂದು 4 ವಾರದಿಂದ ನಾನು ಅವನನ್ನು ಬಿಟ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಅವನು ಒಂದಷ್ಟು ವಿಷಯಗಳಲ್ಲಿ ನನ್ನನ್ನು ಟೆಸ್ಟ್ ಮಾಡದೇ ಇದ್ರೆ ನಾನೇನು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಅವನು ಮಾತ್ರ ಅಂತಲ್ಲ, ಮನೆಯಲ್ಲಿರೋ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನು ಇದೆ ನನ್ನ ಕ್ಯಾರೆಕ್ಟರ್ ಹೊರಗಡೆ ಬರೋದಕ್ಕೆ. ಯಾರ್ಯಾರು ಅಂದರೆ ಮನೆಯವ್ರು ಯಾರ್ಯಾರು ಇದ್ರು ಎಲ್ಲರೂ 17 ಜನನೂ ಒಂದಷ್ಟು ವಿಷಯಗಳಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಹೊರಗೆ ತರಿಸಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಮೇಜರ್ ಆಗಿ ವಿನಯ್ಗೆ ನಾನು ಈಸ್ ಮೈ ಫ್ರೆಂಡ್. ಅಫ್ಕೋರ್ಸ್ ಅದೇ ನಾನು ಹೇಳ್ದಂಗೆ ವಿನಯ್ಗೆ ಥ್ಯಾಂಕ್ಸ್. ನೀವು 3 ಜನ, ಸಂಗೀತ ಮತ್ತು ತನಿಷಾ, ನೀವು ಒಟ್ಟೊಟ್ಟಿಗೆ ಆಡ್ತಾ ಇದ್ರಿ. ಕೊನೆಯವರೆಗೂ ಈ ಫ್ರೆಂಡ್ಶಿಪ್ ಇದೇ ರೀತಿ ಇರುತ್ತೆ ಅಂತಲೇ ಎಲ್ಲ ಅಂದ್ಕೊಂಡಿದ್ರು. ಆದರೆ ಲಾಸ್ಟಲ್ಲಿ ನೀವು ಸಂಗೀತ ಆಲ್ರೆಡಿ ಬೇರೆ ಬೇರೆ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಅದಾದ ನಂತರ ತನಿಷಾ ಮತ್ತು ನಿಮ್ಮ ಸ್ಪ್ಲಿಟ್ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಕೊನೆ ಕ್ಷಣದಲ್ಲಿ ನೀವು ಕೂಡ ಬೇರೆ ಬೇರೆ ಆಗಿದ್ರಿ. ಸೊ ಇದೆಲ್ಲವನ್ನು ನೋಡಿದಾಗ ಏನಂತಂದರೆ ಇದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಜೊತೆಗೆ ಲಾಸ್ಟಲ್ಲಿ ಹೇಗಿತ್ತು ಸಿಚುವೇಶನ್ ಕಾರ್ತಿಕ್? ಅಂದರೆ ನೀವು ತುಂಬ ಲೋ ಆಗಿಬಿಟ್ಟಿದ್ರಿ, ಎಲ್ಲದಕ್ಕೂ ಕಾರ್ತಿಕ್ನ ಟಾರ್ಗೆಟ್ ಮಾಡಲಾಗಿತ್ತು. ಟಾರ್ಗೆಟ್ ಮಾಡಲಾಗಿತ್ತು ನಿಜ. ಆ ಒಂದು ನಾಮಿನೇಟ್ ಮಾಡಿದಾಗ್ಲಂತೂ ಎಲ್ಲರೂ ನನ್ನ ಮೇಲೆ ದೂರ್ತಾ ಇದ್ರು ಒಳಗಡೆ. ಏನು ಫ್ರೆಂಡ್ನೇ ಬಿಟ್ಕೊಟ್ಟ, ಫ್ರೆಂಡ್ಶಿಪ್ ಎಲ್ಲ ಫೇಕು, ಫ್ರೆಂಡ್ಶಿಪ್ ಅಂತಾರೆ, ಯೂಸ್ ಮಾಡ್ಕೊಂಬಿಟ್ಟ ಅಂತೆಲ್ಲ ತುಂಬ ಮಾತಾಡಿದ್ರು. ಮೇಡಮ್, ನಾನು ಬಂದಿದ್ದು ಒಬ್ಬನೇ, ಹೋಗೋದೊಬ್ಬನೇ. ಫ್ರೆಂಡ್ಶಿಪ್ ಬೇಕು, ಒಂದು ಹಂತದವರೆಗೂ ಡೆಫಿನೆಟ್ಲಿ ಬೇಕು. ಅದಾದಮೇಲೆ ನಾನು ಕರ್ಕೊಂಡೋಗಿ ಗೆಲ್ಸೋಕ್ಕಾಗುತ್ತಾ?
ನಾನು ಗೆಲ್ಲಕ್ಕೆ ಬಂದಿರೋದಲ್ವ, ನನ್ನ ಆಟ ನಾನು ಆಡಲೇಬೇಕು. ಆವಾಗ ನಾಮಿನೇಟ್ ಮಾಡಿದ ನಿಜ, ಅದಾದಮೇಲೆ ಸುಮಾರಷ್ಟು ಮಾತುಗಳಿಂದ ಬಂದು ಅದರಿಂದ ಡೌನ್ ಆಗಿದ್ದು ನಿಜ. ಬಟ್ ನನ್ನನ್ನು ನಾನೆಲ್ಲೂ ಬಿಟ್ಕೊಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಟಾರ್ಗೆಟ್ ಮಾಡಿದವ್ರು ಮಾಡ್ತಾರೆ, ಜನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವನು ಕುಗ್ಗಿದ್ರು ಪರವಾಗಿಲ್ಲ, ಇವನು ಗೆದ್ದು ಬರಲಿ ಅನ್ನೋದು ಒಂದು ಸಪೋರ್ಟ್ ಇದೆಯಲ್ಲ ಜನಗಳದು,